ಸಂಡೇ ವ್ಲಾಗ್ ನನಗೆ 3 ಡೇಸಿಂದ ಯಾವುದೇ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಬಿಕಾಸ್ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಇವಾಗ ಪರವಾಗಿಲ್ಲ. ಮಧ್ಯಾಹ್ನ ಊಟಕ್ಕೆ ಯಕ್ಷಿತ್ಗೆ ಕಿಚಡಿ ಅನ್ನ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಫ್ರಿಡ್ಜ್ ಏನೂ ಆಗಿರಲಿಲ್ಲ, ಆದರೆ ಸ್ವಲ್ಪ ಐಸ್ ಕಟ್ಟುತ್ತೆ ಅವಾಗವಾಗ. ಅದು ನೀರೆಲ್ಲ ಆಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನೆಲ್ಲ ಒರೆಸ್ಬಿಟ್ಟು ಹಾಗೆ ಯಕ್ಷಿತ್ಗೆ ಊಟ ಮಾಡಿಸಿ ನಾನು ಕೂಡ ಊಟ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಒಣಗಾಕಿದ್ದೆ, ಅದನ್ನೆಲ್ಲ ಎತ್ಕೊಂಡು ಬಂದು ಮಡ್ಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಡ್ಚ್ಕೊತಾ ಇದ್ದೀನಿ. ಯಕ್ಷಿತ್ ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ. ಅದು ಯಾಕೋ ಕೆಳಗಡೆ ಬಿದೋಗಿತ್ತು, ಮತ್ತೆ ಹಂಟಾಕಕ್ಕೆ ಹೋದ್ರೆ ಹಣ್ತಾನೆ ಇರಲಿಲ್ಲ. ಆನಂದ್ ಬಂದ್ಮೇಲೆ ಮತ್ತೆ ಹಾಕ್ಸೋಣ ಅಂದ್ಬಿಟ್ಟು ಹಾಗೆ ಬಿಟ್ಟೆ. ಆನಂದ್ ಬೆಳಿಗ್ಗೆನೆ ಹೇಳೋಗಿದ್ರು ನನ್ನ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಮಾಡಿಬಿಡು, ನಾನು ಬಂದ್ಮೇಲೆ ಮಡ್ಚ್ಕೊತೀನಿ, ನಂಗೆ ಐರನ್ ಮಾಡೋಕ್ಕೆ ಆಗ್ತಿಲ್ಲ ಅಂತ. ನಾನೆಲ್ಲ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಗೆ ಒಂದು ಕಡೆ ಡಂಪ್ ಮಾಡಿ ಇಟ್ಬಿಟ್ಟಿದ್ದೆ, ಫೋಲ್ಡ್ ಮಾಡಿರಲಿಲ್ಲ. ಅದಕ್ಕೆ ಹಂಗೆ ಹೇಳ್ತಾ ಇದ್ರು. ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಬಟ್ಟೆಗಳನ್ನೆಲ್ಲ ಮಡ್ಚಿಡೋಣ ಅಂದ್ಬಿಟ್ಟು ಫೈನಲಿ ಎಲ್ಲನೂ ಮಡ್ಚಿಟ್ಬಿಟ್ಟು ಮೂಸಂಬಿ ಹಣ್ಣಿತ್ತು ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್.